ಹಾಯ್ ಸ್ನೇಹಿತರೆ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸರಿ ನಾನು ಜೋರಾಗಿ ಶಾಪಿಂಗ್ ಮಾಡಿದ್ದೀನಿ. ಅದರಲ್ಲೂ ಮುಖ್ಯವಾಗಿ ಒಂದು ಶಾಪಿಂಗ್ ಮಾಡಿದ್ದೀನಿ. ಏನು ಅಂತ ನೋಡೋಣ. 10 ಗೋಲ್ಡ್ ಬಿಸ್ಕೆಟ್. ಈ ಸರಿ ನಾನು ಹಬ್ಬಕ್ಕೆ ಗೋಲ್ಡ್ ಬಿಸ್ಕೆಟ್ನ ತರಿಸ್ಕೊಂಡಿದ್ದೀನಿ. ತುಂಬ ದಿವಸದ ಕನಸು ಸ್ನೇಹಿತರೆ. ಇದು ಒಂದು ಗೋಲ್ಡ್ ಬಿಸ್ಕೆಟ್ ತೊಗೊಂಡು ದೇವ್ರ ಹತ್ರ ಇಡಬೇಕು ಅಂತ ಭಾಳ ವರ್ಷದಿಂದ ನಾನು ಕನಸು ಕಾಣ್ತಾ ಇದೆ. ಇದು ನೋಡಿ 1/4 kg ಇದೆ. ಇದು 100 ಗ್ರಾಮ್ ಇದೆ. ಎಷ್ಟು ತೂಕ ಇದೆ ಅಂದರೆ ಅಷ್ಟು ತೂಕ. ತುಂಬ ಚೆನ್ನಾಗಿದೆ. ನಿಮಗೂ ಇಷ್ಟ ಆಗಿದೆ ತಾನೇ? ಇದು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿದ್ದೀನಿ. ನಂಬಿಟ್ರಾ? ಖಂಡಿತ ಇದು ಬಿಸ್ಕೆಟೇ, ಆದರೆ ಗೋಲ್ಡ್ ಬಿಸ್ಕೆಟ್ ಅಲ್ಲ, ಗೋಲ್ಡ್ ಬಿಸ್ಕೆಟ್. ಗೋಲ್ಡ್ ಬಿಸ್ಕೆಟ್ ಅಂತೂ ನಮ್ಮ ಕೈಯಲ್ಲಿ ತೊಗೊಳಕ್ಕಾಗುತ್ತಾ? ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಮೀಶೋದಲ್ಲಿ ಆರ್ಡ್ರ್ ಮಾಡಿ ನಾನು ತರಿಸ್ಕೊಂಡಿದ್ದೀನಿ. ಹಬ್ಬನ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೆ ಗೋಲ್ಡ್ ಬಿಸ್ಕೆಟ್ನ ತೊಗೋತಾ ಇದ್ದಾರೆ ಸ್ನೇಹಿತರೆ. ನಿಮಗೂ ಈ ಬಿಸ್ಕೆಟ್ ಇಷ್ಟ ಆಗಿದ್ದರೆ ನನಗೆ ಕಾಮೆಂಟ್ ಮಾಡಿ, ನಾನು ಲಿಂಕ್ ಕಳಿಸ್ತೀನಿ. ತುಂಬಾ ಚೆನ್ನಾಗಿದೆ. ಇದು ಎಲ್ಲರೂ ನೋಡಿದ ತಕ್ಷಣ ಗೋಲ್ಡ್ ಬಿಸ್ಕೆಟ್ ಅಂತಲೇ ನಂಬ್ತಾ ಇದ್ದಾರೆ. ಅದು ಗೋಲ್ಡ್ ಬಿಸ್ಕೆಟ್ ಅಲ್ಲ, ಇದು ಗೋಲ್ಡ್ ಬಿಸ್ಕೆಟ್. ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನನಗೆ ಹಾಯ್ ಅಂತ ಮೆಸೇಜ್ ಹಾಕಿ ನಾನು ಲಿಂಕ್ ಕಳಿಸ್ತೀನಿ. ನೋಡಿದ್ರೆ ಸ್ನೇಹಿತರೆ, ನಾನು ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡಂತಾಗ ಗೋಲ್ಡ್ ಬಿಸ್ಕೆಟ್ ಆಗಿದೆ. ನಾನು ಬುಕ್ ಮಾಡಿದ ಒಂದು 4-5 ದಿವಸಕ್ಕೆ ಈ ಬಿಸ್ಕೆಟ್ ಬಂತು. ನಾನು ಒಬ್ರು ಯಾರೋ ತೊಗೊಂಡಿದ್ದನ್ನ ನೋಡಿಬಿಟ್ಟೆ ಸಹ ನಾನು ಬುಕ್ ಮಾಡಿದ್ದು. ನಿಮಗೂ ಬೇಕು ಅಂತ ಅಂದರೆ ನನಗೆ ಹೇಳಿ, ನಾನು ಲಿಂಕ್ ಕಳಿಸ್ತೀನಿ. ಇಲ್ಲಾಂದರೆ ಮೀಶೋದಲ್ಲಿ ಸಿಕ್ಕುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಇದ್ರ ಜೊತೆಗೆ ನಾನು ಇನ್ನೂ ಒಂದನ್ನು ಸಹ ಬುಕ್ ಮಾಡಿದ್ದೆ. ಇವೆಲ್ಲ ಒಂದು ಶುಭ ತರುವಂತಹ ಒಂದು ವಸ್ತು ಆಗಿದೆ ಸ್ನೇಹಿತರೆ. ಎಲ್ಲನೂ ನಾವು ಚಿನ್ನ ಬೆಳ್ಳಿನೇ ನಾವು ತೊಗೊಳಕ್ಕಾಗೋದಿಲ್ಲ. ಅವ್ರವ್ರ ಶಕ್ತಿ ಇರುತ್ತೆ. ಕೆಲವರು ಬೆಳ್ಳಿ ತಟ್ಟೆ, ಕೆಲವರು ಚಿನ್ನದ ತಟ್ಟೆ ಇದರಲ್ಲೆಲ್ಲ ಪೂಜೆ ಮಾಡ್ತಾರೆ. ಕೆಲವರು ಹಿತ್ತಾಳೆ ತಟ್ಟೆಯಲ್ಲಿ ಪೂಜೆ ಮಾಡ್ತಾರೆ. ಸ್ಟೀಲ್ ತಟ್ಟೆಯಲ್ಲಿ ಮಾತ್ರ ಯಾರು ಹೆಚ್ಚಿಗೆ ಪೂಜೆ ಮಾಡೋದಿಲ್ಲ. ಅದೇ ಥರನೇ ಇದನ್ನು ಸಹ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಚಿನ್ನ ಬೆಳ್ಳಿನೇ ಇಟ್ಟು ಪೂಜೆ ಮಾಡಬೇಕು ಅಂದ್ರೆ ಅವೆಲ್ಲ ದೇವ್ರುಗಳಿಗೂ ಸಹ ಎಷ್ಟೋ ಜನ ಉಮ್ಮಗೋಲ್ಡ್ ಸರಗಳನ್ನು ಸಹ ಹಾಕಿ ಒಂದು ಪೂಜೆ ಮಾಡ್ತಾರೆ. ಒಂದು ಆರ್ಟಿಫಿಷಿಯಲ್ ನೆಕ್ಲೆಸ್ಗಳು, ಡಾಬ್ಗಳು, ಜಡೆ ಇವೆಲ್ಲನೂ ಸಹ ಲಕ್ಷ್ಮಿಗೆ ಒಂದು ಅಲಂಕಾರನ ಮಾಡಿ ಆ ತಾಯಿನ ಕಣ್ಣು ತುಂಬಿಸ್ಕೊಳ್ತಾರೆ. ಅದೇ ಥರನೇ ನಮ್ಮ ಮನಸ್ಸಿನ ತೃಪ್ತಿಗಾಗಿ, ನಮ್ಮ ಮನಸ್ಸಿನ ಸಂತೋಷಕ್ಕಾಗಿ ನಾವಿವತ್ತು ಈ ಗೋಲ್ಡ್ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ಮುಂದಿನ ವರ್ಷ ನಮಗೆ ಭಗವಂತ ಕಂಡುಬಿಟ್ರೆ ಮುಂದಿನ ವರ್ಷವೋ ಆಚೆ ವರ್ಷವೋ ಯಾವತ್ತೂ ನಮಗೆ ಯಥಾಶಕ್ತಿ ನಮಗೆ ತೊಗೋಬೇಕು ಅನ್ನೋ ಋಣ ಇದ್ದು ಅದೃಷ್ಟ ಇದ್ದರೆ ನಾವು ಈ ವರ್ಷ ಅಲ್ಲ ಇನ್ನೊಂದು 10 ವರ್ಷ ಹೋದ್ರೆ ತೊಗೊಳ್ಳೋಣ. ಆಗಲೇ ಅಲ್ವಾ, ಅದಕ್ಕೇನು ಬೇಜಾರಿಲ್ಲ. ಇರೋದ್ರಲ್ಲೇ ತೃಪ್ತಿ ಪಡಬೇಕು. ತೃಪ್ತಿ ಪಡೋದೇ ನಮ್ಮ ಜೀವನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಬಿಸ್ಕೆಟ್ ಮಾತ್ರ ತುಂಬಾ ಮಸ್ತಾಗಿದೆ ನೋಡೋದಕ್ಕೂ. ಆ ಲಕ್ಷ್ಮಿ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ಏನೋ ಒಂದು ಆನಂದ, ಸಂತೋಷ ಆಗುತ್ತೆ. ಇವೆಲ್ಲ ಮನೆಗೆ ಒಂದು ಪಾಸಿಟಿವ್ ಕೊಡುವಂತಹ ಒಂದು ವಸ್ತುಗಳಾಗಿದೆ ಸ್ನೇಹಿತರೆ. ಎಲ್ಲರೂ ಚಿನ್ನ ಬೆಳ್ಳಿಲೇ ತೂಗ್ಸೋಕ್ಕಾಗೋದಿಲ್ಲ. ಅವ್ರವ್ರ ಯಥಾಶಕ್ತಿ ಇದ್ದಂತೆ ಅವರು ಎಟಕ್ಸ್ಕೋಬೇಕಲ್ವ ಸ್ನೇಹಿತರೆ. ಮತ್ತು ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಾನು ಏನು ಒಂದು ಗೋಲ್ಡ್ ಬಿಸ್ಕೆಟ್ ಜೊತೆ ಇನ್ನೂ ಒಂದು ವಸ್ತುನ ನಾನು ಬುಕ್ ಮಾಡಿದ್ದೆ. ಅದು ಯಾವ ವಸ್ತು ಅಂತ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ನೀವು ನೋಡೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಇದು ಎಲ್ಲಿ ತಂದೆ ಅಂತ ಬೇಕಾದ್ರೆ ನಾನು ಕಮೆಂಟ್ ಮಾಡಿ ನಾನು ಲಿಂಕ್ ಕಳಿಸ್ತೀನಿ. ನೋಡಿ ಸ್ನೇಹಿತರೆ, ಇದು ಬಂದು ಲಕ್ಷ್ಮಿ ಮರ. ಈ ಮರದಲ್ಲಿ ಸುಮಾರು ಅಷ್ಟಲಕ್ಷ್ಮಿಯರು ಆ ಮರದೊಳಗಡೆನೇ ಇದ್ದಾರೆ. ಅದನ್ನು ನಾನು ನೋಡಿ ನಂಗೆ ತುಂಬ ಖುಷಿ ಆಯಿತು. ಸರಿ ತೊಗೊಂಬಿಡೋಣ ನಾನು ಒಂದು ಮನೆಗೆ ಅಂತೇಳಿ ಬುಕ್ ಮಾಡಿ, ಇದು ಒಂದು 4-5 ದಿವ್ಸಕ್ಕೆ ಬಂತು. ಫಸ್ಟ್ ಬುಕ್ ಮಾಡಿದ್ದೂ ಅಷ್ಟೇ ಒಂದು 300 ರೂಪಾಯಿ ಆಗುತ್ತೆ. ಸೆಕೆಂಡ್ ಮಾಡಿದ್ದೂ ಅಷ್ಟೇ, ಇದೂ ಅಷ್ಟೇ. ಎಷ್ಟು ಅಲ್ಲಿಗೆ ಇದು ಒಂದು 200 ಚಿಲ್ಲರೆ 300 ರೂಪಾಯಿ ಏನೋ ಆಗುತ್ತೆ ಅಷ್ಟೇ, ಜಾಸ್ತಿ ಏನಿಲ್ಲ. ಸಖತ್ತಾಗಿದೆ ಸ್ನೇಹಿತರೆ. ಹಿತ್ತಾಳೆನೋ ತಾಮ್ರನೋ ಹೇಳ್ತಾರೆ, ಸಾರಿ. ಅಷ್ಟು ತೂಕವಾಗಿ ಅಷ್ಟು ಫಿನಿಶಿಂಗ್ ಮಾತ್ರ ಸಖತ್ತಾಗಿದೆ. ನೋಡ್ತಿದ್ರೇ ದೇವರೇ ಬಂದಂಗೆ ಆಗುತ್ತೆ. ಇದನ್ನು ಒಂದು ದೇವ್ರ ಮರ ಅಂತಲೇ ನಾವು ಹೇಳ್ಬೋದು. ಈ ಗೌರಿ ಹಬ್ಬಕ್ಕಾಗ್ಬೋದು, ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕಾಗ್ಬೋದು, ಭಾಳ ಒಂದು ಪ್ರೀತಿ ಇಷ್ಟಪಟ್ಟು ನಾವು ಇದನ್ನು ಒಂದು ಪೂಜೆ ಮಾಡಿದ್ರೆ ನಮಗೆ ಶೀಘ್ರ ಫಲ ಸಿಗೋವಂಥ ಯೋಗ ಇದೆ. ಇವೆಲ್ಲ ಮನೆಗೆ ಒಂದು ಹಬ್ಬಗಳಲ್ಲಿ ನಾವು ತಗೊಂಡು ಇದಕ್ಕೆ ನಮ್ಮ ಇಷ್ಟಾದ ಒಂದು ವಸ್ತು, ಏನು ಒಂದು ಲಕ್ಷ್ಮಿ ಪ್ರಿಯವಾದಂಥ ವಸ್ತು, ಗುರುಗಂಜಿ ಆಗ್ಬೋದು, ಕೆಂಪು ಗುರುಗಂಜಿ ಆಯಿತು, ಈಗ ಬಿಳಿ ಗುರುಗಂಜಿ ಇಟ್ಟಿದ್ದೀವಿ. ಮತ್ತು ಇದು ಬಂದು ಕಮಲದ ಬೀಜ. ಇದು ಸಹ ಲಕ್ಷ್ಮಿಗೆ ತುಂಬ ಒಂದು ಪ್ರೀತಿಯಾದಂತಹ ಕಮಲದ ಮೊಗದೊಳೆ ಅಂತ ಕಮಲದ ಬೀಜನ ಇಡ್ತೀವಿ. ಆಮೇಲೆ ಗೋಮತಿ ಚಕ್ರನೂ ಸಹ ನಾವು ನೋಡಿ ಆ ಮರದಲ್ಲಿ ಏನೋ ಒಂದು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನೆಲ್ಲ ಇಡ್ತಾ ಬರ್ತೀವಿ. ಮತ್ತು ಈ ಕವಡೆ, ಅರಿಶಿಣದ ಕವಡೆ, ಕಲರ್ ಕವಡೆನೂ ಸಹ ನಾವು ಆ ಮರದಲ್ಲಿ ಇಟ್ಕೊಂಡು
ಲಾಸ್ಟಿಗೆ ಇನ್ನೂ ಒಂದು 4-5 ವಸ್ತುಗಳಿದ್ದಾವೆ. ಅವು ಯಾವಂತ ನೋಡೋದಾದರೆ ಗರುಡ ಬೀಜ, ಇದು ವಿಷ್ಣು ಸ್ವರೂಪ ಅಂತಲೇ ಹೇಳ್ತಾರೆ ಸ್ನೇಹಿತರೆ. ತುಂಬ ವಿಷ್ಣು, ಲಕ್ಷ್ಮೀ, ವೆಂಕಟೇಶ್ವರ, ವಿಷ್ಣುವಿಗೆ ಸಂಬಂಧಪಟ್ಟಿದ್ದು. ಇದು ಶ್ರೀಫಲ ಮತ್ತು ಒಂದು ಸ್ವಲ್ಪ ಲಾವಂಚ ಬೇರು ಇವೆಲ್ಲನೂ ಇಟ್ಕೊಂಡು, ಮತ್ತು ಒಂದು ಬಿಳಿ ಸಾಸಿವೆ, ಇದನ್ನು ಅಷ್ಟೇ ಮನೆಗೆ ಒಂದು ಏನು ನೆಗೆಟಿವ್ ಇದ್ದರೂ ಎಲ್ಲ ಹೋಗ್ಬಿಡುತ್ತೆ, ಅಷ್ಟೊಂದು ಪವರ್ಫುಲ್ ಆದಂತಹ ಬಿಳಿ ಸಾಸಿವೆ ಆಗಿದೆ ಸ್ನೇಹಿತರೆ. ಇವನ್ನೆಲ್ಲ ನಾವೊಂದು ಮರದಲ್ಲಿ ಇಟ್ಕೊಂಡು, ಏಲಕ್ಕಿ ಇಲ್ದಿದ್ದು ಮನೆಯೇ ಇಲ್ಲ ನೋಡಿ ಸ್ನೇಹಿತರೆ. ಪರ್ಸಲ್ಲಿ, ಬ್ಯಾಗಲ್ಲಿ, ಲಾಕರಲ್ಲಿ, ಡ್ರಾಯರಲ್ಲಿ, ಪ್ರತಿಯೊಂದಲ್ಲೂ ಏಲಕ್ಕಿ ಇರಬೇಕಂತೆ. ಏಲಕ್ಕಿ ಇದ್ದರೆ ಲಕ್ಕಿ ಅಂತೆ, ನಾವೇನು ಕೆಲಸಕ್ಕೆ ಇಟ್ಟು ಸಕ್ಸಸ್ ಆಗೋವಂಥದ್ದಂತೆ. ಸೊ ಹಾಗಾಗಿ ನಾವು ಏಲಕ್ಕಿನೂ ಸಹ ಅದರಲ್ಲಿ ಇಟ್ಬಿಟ್ಟು, ಇದಕ್ಕೆ ₹1 ಕಾಯಿನು ಸಹ ಇಟ್ಟು ನಾವು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೀವೊಂದು ಪೂಜೆ ಮಾಡಿ, ಭಾಳ ಒಂದು ಶೀಘ್ರ ಫಲನೂ ಸಹ ನಿಮಗೆ ಸಿಕ್ಕುತ್ತೆ ಮತ್ತು ಇಷ್ಟಾರ್ಥ ಎಲ್ಲ ಈಡೇರುತ್ತೆ. ಒಂದು ಸಣ್ಣ ಪುಟ್ಟ ಪೂಜೆಯಲ್ಲಿ ನಾವೊಂದು ಕೋಟಿ ಫಲ ತಗೋಬೋದು ಸ್ನೇಹಿತರೆ. ಹಂಗಾಗಿ ಇವೆರಡನ್ನೂ ನಾನು, ಇನ್ನೂ ಒಂದು ವಸ್ತು ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ ನಿಮಗೆ. ಇವೆಲ್ಲ ನಾನೊಂದು ಆರ್ಡ್ರ್ ಮಾಡಿ ತರಿಸ್ಕೊಂಡು ಪೂಜೆ ಮಾಡಿದೆ. ಇದು ರೈಟು ಸಹ ಕಡಿಮೆ ಇದೆ, ಏನು ಅಂಥ ರೈಟ್ಗಳು ಏನಿಲ್ಲ. ಇವೆಲ್ಲ ನಮಗೆ ಒಂದು ಶುಭ ಸಂಕೇತ, ಲಕ್ಷ್ಮೀ ಸ್ವರೂಪವನ್ನೇ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ. ಮತ್ತು ನಿಮಗೂ ಈ ವಸ್ತುಗಳು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ಇದು ಲಿಂಕನ್ನು ಕಳಿಸ್ತೀನಿ. ಇಲ್ಲ ನೀವೇ ಸಹ ನಿಮ್ಮ ಓನಾಗಿ ನೀವು ಸರ್ಚ್ ಮಾಡಿದ್ರೆ ಖಂಡಿತ ಈ ವಸ್ತುಗಳು ಎಲ್ಲರಿಗೂ ಸಿಕ್ಕುತ್ತೆ. ಆರ್ಡ್ರ್ ಮಾಡಿ ಈ ವರಲಕ್ಷ್ಮಿ ಹಬ್ಬಕ್ಕೆ ತರಿಸ್ಕೊಳ್ಳಿ. ಹರಿ ಓಂ.